ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಸಾಮ್ರಾಜ್ಯ ಉದಯಿಸಿತು, ಬಹುಮನಿ ಸಾಮ್ರಾಜ್ಯ. ಕಾಲ ಬದಲಾದರೂ ಇದರ ಗುರುತು ಇಂದಿಗೂ ಈ ನೆಲದಲ್ಲಿ ಜೀವಂತವಾಗಿದೆ. ರಕ್ತ, ಯುದ್ಧ ಮತ್ತು ಶಕ್ತಿಯ ಹೋರಾಟ ಇವುಗಳ ನಡುವೆ ಈ ಸಾಮ್ರಾಜ್ಯ ತನ್ನ ಸ್ಥಾನವನ್ನು ನಿರ್ಮಿಸಿತು. ಈ ನೆಲ ಅನೇಕ ಕಥೆಗಳ ಸಾಕ್ಷಿಯಾಗಿದೆ. ರಾಜರು ಬಂದರು, ಹೋದರು, ಆದರೆ ಇತಿಹಾಸ ಉಳಿಯಿತು. ಕೋಟೆಗಳು ಅವು ಕೇವಲ ಕಟ್ಟಡಗಳಲ್ಲ, ಅವು ಶಕ್ತಿಯ ಸಂಕೇತ. ಈ ವಿಡಿಯೋದಲ್ಲಿ ನಾವು ಬಹುಮನಿ ಆದಿಲ್ಶಾಹಿಗಳು ವೈಭವಮಯ ಇತಿಹಾಸವನ್ನು ನೋಡೋಣ. ಒಬ್ಬ ಸಾಮಾನ್ಯ ಯೋಧ, ಒಬ್ಬ ಕನಸು ಕಾಣುವ ವ್ಯಕ್ತಿ, ಅಲೌದ್ದೀನ್ ಹಸನ್ ಗಂಗು. ಅವನ ಕಣ್ಣಿನಲ್ಲಿ ಒಂದು ಸಾಮ್ರಾಜ್ಯದ ಕನಸು, ಆದರೆ ಅವನ ಮುಂದೆ ದೊಡ್ಡ ಸವಾಲು ಇತ್ತು. ಆ ಸಮಯದಲ್ಲಿ ದಕ್ಷಿಣ ಭಾರತ ದಿಲ್ಲಿ ಸುಲ್ತಾನರ ನಿಯಂತ್ರಣದಲ್ಲಿ ಇತ್ತು. ಆದರೆ ಅವನು ಮೌನವಾಗಿರಲಿಲ್ಲ. ಯುದ್ಧ ಆರಂಭವಾಯಿತು. ಸಾಹಸ, ಧೈರ್ಯ ಮತ್ತು ದೃಢ ಸಂಕಲ್ಪ ಇವು ಅವನನ್ನು ಜಯದತ್ತ ಕೊಂಡೊಯ್ದವು. 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಹುಟ್ಟಿತು. ಒಬ್ಬ ಯೋಧ, ಒಬ್ಬ ರಾಜನಾದ ಕ್ಷಣ. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಗುಲ್ಬರ್ಗಾ. ಇದು ಕೇವಲ ಒಂದು ನಗರವಲ್ಲ, ಇದು ಆಡಳಿತದ ಹೃದಯ. ಇಲ್ಲಿ ವ್ಯಾಪಾರ, ಜನರ ಜೀವನ, ಸಂಸ್ಕೃತಿ ಎಲ್ಲವೂ ಒಂದಾಗಿ ಬೆಳೆದವು. ರಾಜರ ಸಭೆಗಳಲ್ಲಿ ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತಿತ್ತು. ಸಾಮ್ರಾಜ್ಯ ಬಲವಾಗಿ ರೂಪುಗೊಳ್ಳುತ್ತಿತ್ತು. ನಂತರ ರಾಜಧಾನಿಯನ್ನು ಬೀದರಕ್ಕೆ ಸ್ಥಳಾಂತರಿಸಿದರು. ಹೊಸ ಯುಗದ ಆರಂಭ. ಬೀದರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರ. ಇಲ್ಲಿ ಸಾಮ್ರಾಜ್ಯದ ವೈಭವ ಸ್ಪಷ್ಟವಾಗಿತ್ತು. ಜನರು ಶಾಂತಿಯುತವಾಗಿ ಜೀವನ ನಡೆಸಿದರು. ಈ ನಗರ ಸಂಸ್ಕೃತಿಯ ಜೀವಾಳವಾಗಿತ್ತು. ಬಹುಮನಿ ಸಾಮ್ರಾಜ್ಯವನ್ನು ಬಲಪಡಿಸಿದವರು ಅದರ ಪ್ರಮುಖ ರಾಜರು ಫಿರೋಜ್ ಶಾ. ಅವರು ಜ್ಞಾನವನ್ನು ಪ್ರೀತಿಸಿದ ರಾಜ. ಕಲೆ, ಸಾಹಿತ್ಯ ಮತ್ತು ವಿದ್ಯೆಗೆ ಮಹತ್ವ ನೀಡಿದರು. ಸಾಮ್ರಾಜ್ಯದಲ್ಲಿ ಜ್ಞಾನ ಬೆಳೆಯಿತು. ಇನ್ನೊಂದು ಕಡೆ ಯುದ್ಧದಲ್ಲಿ ಶಕ್ತಿಯನ್ನು ತೋರಿಸಿದ ರಾಜ ಮಹಮ್ಮದ್ ಶಾ. ಅವರು ಸೇನೆಯನ್ನು ಮುನ್ನಡೆಸಿದರು. ಶತ್ರುಗಳ ವಿರುದ್ಧ ಧೈರ್ಯವಾಗಿ ಹೋರಾಡಿದರು. ಸಾಮ್ರಾಜ್ಯದ ಗಡಿಗಳನ್ನು ಕಾಪಾಡಿದರು. ಒಬ್ಬ ರಾಜ ಜ್ಞಾನದಲ್ಲಿ ಮಹಾನ್, ಇನ್ನೊಬ್ಬ ರಾಜ ಯುದ್ಧದಲ್ಲಿ ಶಕ್ತಿಶಾಲಿ. ಇದೇ ಬಹುಮನಿ ಸಾಮ್ರಾಜ್ಯದ ಬಲ. ಇವರ ಆಡಳಿತದಲ್ಲಿ ಸಾಮ್ರಾಜ್ಯ ಶಿಖರ ತಲುಪಿತು. ಇದು ಒಂದು ವೈಭವಮಯ ಕಾಲ. ಯುದ್ಧ ಇದು ಬಹುಮನಿ ಸಾಮ್ರಾಜ್ಯದ ಇತಿಹಾಸದ ಪ್ರಮುಖ ಭಾಗ. ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ನಿರಂತರ ಹೋರಾಟ. ಕತ್ತಿಗಳ ಘರ್ಷಣೆ, ರಕ್ತದ ಹೊಳೆ, ಸೈನಿಕರ ಸಾಹಸ ಯುದ್ಧಭೂಮಿ ಕಂಗೊಳಿಸುತ್ತಿತ್ತು. ರಾಜರು ಸ್ವತಃ ಯುದ್ಧಕ್ಕೆ ಇಳಿದರು. ಧೈರ್ಯ ಮತ್ತು ಶಕ್ತಿಯ ಪರೀಕ್ಷೆ. ಇದು ಕೇವಲ ಯುದ್ಧವಲ್ಲ, ಪ್ರಭುತ್ವಕ್ಕಾಗಿ ನಡೆದ ಹೋರಾಟ. ಒಂದು ಕ್ಷಣ ಯುದ್ಧದ ದಿಕ್ಕೇ ಬದಲಾಯಿಸಿತು. ಜಯ ಒಂದು ಸಾಮ್ರಾಜ್ಯದ ಗರ್ವ. ಸೈನಿಕರ ಕೂಗು ಗಗನವನ್ನು ಮುಟ್ಟಿತು. ಈ ಯುದ್ಧಗಳು ಬಹುಮನಿ ಸಾಮ್ರಾಜ್ಯದ ಶಕ್ತಿಯನ್ನು ತೋರಿಸಿತು. ಆದರೆ ಪ್ರತಿ ಜಯಕ್ಕೂ ಒಂದು ಬೆಲೆ ಇರುತ್ತದೆ. ಬಹುಮನಿ ಸಾಮ್ರಾಜ್ಯದ ವೈಭವ
ಅದರ ಕಟ್ಟಡಗಳಲ್ಲಿ ಕಾಣಿಸುತ್ತದೆ. ಗುಲ್ಬರ್ಗಾ ಮಸೀದಿ ಒಂದು ಅದ್ಭುತ ಶಿಲ್ಪಕಲೆ. ಅದರ ಒಳಗಿನ ವಿನ್ಯಾಸ, ಸ್ತಂಭಗಳು, ಕಮಾನುಗಳು ಒಂದು ಶಾಂತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬೀದರ ಕೋಟೆ ಶಕ್ತಿಯ ಸಂಕೇತ. ಬಲಿಷ್ಠ ಗೋಡೆಗಳು ಸಾಮ್ರಾಜ್ಯದ ರಕ್ಷಣೆಯನ್ನು ತೋರಿಸುತ್ತವೆ. ಪ್ರತಿ ಕಲ್ಲಿನ ಮೇಲೆ ಅದ್ಭುತವಾದ ಕೆತ್ತನೆಗಳು, ಕಲೆ ಮತ್ತು ನೈಪುಣ್ಯದ ಗುರುತು. ಪರ್ಷಿಯನ್ ಮತ್ತು ಭಾರತೀಯ ಶೈಲಿಗಳ ಸಂಗಮ. ಇದು ಬಹುಮನಿ ವಾಸ್ತುಶಿಲ್ಪದ ವಿಶೇಷತೆ. ಈ ಕಟ್ಟಡಗಳು ಇಂದಿಗೂ ನಿಂತಿವೆ, ಒಂದು ಕಾಲದ ವೈಭವವನ್ನು ಹೇಳುತ್ತಿವೆ. ಬಹುಮನಿ ಕಾಲದಲ್ಲಿ ಜೀವನ ಕೇವಲ ಆಡಳಿತವಲ್ಲ, ಇದು ಸಂಸ್ಕೃತಿಯ ಯುಗ. ವಿಭಿನ್ನ ಧರ್ಮಗಳು ಒಂದೇ ನೆಲದಲ್ಲಿ ಬೆಳೆದವು. ಶಾಂತಿ ಮತ್ತು ಸಹಬಾಳ್ವೆ. ಜನರು ತಮ್ಮ ತಮ್ಮ ನಂಬಿಕೆಯಲ್ಲಿ ಆತ್ಮೀಯತೆಯನ್ನು ಕಂಡರು. ಒಂದು ಶಾಂತವಾದ ಸಮಾಜ. ನೃತ್ಯ, ಕಲೆ, ಹಬ್ಬಗಳು ಜೀವನವನ್ನ ಹಬ್ಬದಂತೆ ಆಚರಿಸಿದರು. ಸಂಗೀತದ ನಾದ, ನಗುವಿನ ಧ್ವನಿ ಈ ನೆಲವನ್ನು ಜೀವಂತವಾಗಿದ್ದವು. ವೈವಿಧ್ಯದಲ್ಲಿ ಏಕತೆ. ಇದು ಬಹುಮನಿ ಸಾಮ್ರಾಜ್ಯದ ನಿಜವಾದ ಶಕ್ತಿ. ಒಂದು ಸಂಸ್ಕೃತಿ, ಒಂದು ಗುರುತು. ಬಹುಮನಿ ಸಾಮ್ರಾಜ್ಯದಲ್ಲಿ ಶಿಕ್ಷಣಕ್ಕೆ ವಿಶೇಷ ಸ್ಥಾನವಿತ್ತು. ಬೀದರದಲ್ಲಿರುವ ಮಹಮೂದ್ ಗವಾನ್ ಮದರಸಾ ಜ್ಞಾನದ ಕೇಂದ್ರ. ಗುರುಗಳು ವಿದ್ಯಾರ್ಥಿಗಳಿಗೆ ಜ್ಞಾನ ಹಂಚುತ್ತಿದ್ದರು, ಭವಿಷ್ಯವನ್ನು ರೂಪಿಸುತ್ತಿದ್ದರು. ಪುಸ್ತಕಗಳು, ಪಾಠಗಳು, ಅಧ್ಯಯನ, ಇಲ್ಲಿ ಜ್ಞಾನ ಬೆಳೆಯುತ್ತಿತ್ತು. ಪ್ರತಿ ಅಕ್ಷರ ಒಂದು ಹೊಸ ಲೋಕದ ಬಾಗಿಲು. ಜ್ಞಾನವೇ ಶಕ್ತಿ. ಗುರುವಿನ ಮಾತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸುತ್ತಿತ್ತು. ಇದು ಶಿಕ್ಷಣದ ನಿಜವಾದ ಅರ್ಥ. ಈ ಮದರಸಾಗಳು ಸಾಮ್ರಾಜ್ಯದ ಬಲವನ್ನು ಹೆಚ್ಚಿಸಿದವು. ಜ್ಞಾನದಿಂದ ಬೆಳೆದ ಒಂದು ಸಮಾಜ. ಪ್ರತಿ ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇರುತ್ತದೆ. ಬಹುಮನಿ ಸಾಮ್ರಾಜ್ಯಕ್ಕೂ ಅದೇ ವಿಧಿ. ಆಂತರಿಕ ಕಲಹಗಳು, ವಿಶ್ವಾಸದ ಕೊರತೆ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಒಮ್ಮೆ ವೈಭವದಿಂದ ತುಂಬಿದ್ದ ಅರಮನೆಗಳು ಈಗ ಮೌನವಾಗಿದ್ದವು. ಶಕ್ತಿ ನಿಧಾನವಾಗಿ ಕಡಿಮೆಯಾಯಿತು. ಶತ್ರು ಹೊರಗಲ್ಲ, ಒಳಗೆ ಹುಟ್ಟಿತು. ಸಹೋದರರ ನಡುವೆಯೇ ಹೋರಾಟ. ನಗರಗಳು ಹಾಳಾದವು. ಜನರ ಜೀವನ ಕುಸಿತಗೊಂಡಿತು. ಒಂದು ಯುಗದ ಅಂತ್ಯ ಸಮೀಪಿಸಿತು. ಒಂದು ಕಾಲದಲ್ಲಿ ಶಕ್ತಿಶಾಲಿಯಾಗಿದ್ದ ಸಾಮ್ರಾಜ್ಯ ಈಗ ಮೌನದಲ್ಲಿ ಕಣ್ಮರೆಯಾಯಿತು. ಇದು ಕುಸಿತದ ಕಥೆ. ಸಾಮ್ರಾಜ್ಯಗಳು ಬರುತ್ತವೆ, ಹೋಗುತ್ತವೆ, ಆದರೆ ಅವುಗಳ ಗುರುತು ಉಳಿಯುತ್ತದೆ. ಕಾಲ ಬದಲಾಗಿದೆ, ಶತಮಾನಗಳು ಕಳೆದಿವೆ, ಆದರೆ ಇತಿಹಾಸ ಮಾಯವಾಗಿಲ್ಲ. ಗುಲ್ಬರ್ಗಾ ಮಸೀದಿ, ಬೀದರ ಕೋಟೆ ಇವು ಇನ್ನೂ ನಿಂತಿವೆ, ಒಂದು ಯುಗದ ಸಾಕ್ಷಿಯಾಗಿ. ಒಬ್ಬ ರಾಜನ ಕನಸು, ಒಂದು ಸಾಮ್ರಾಜ್ಯದ ಹುಟ್ಟು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ನೆಲ ಅನೇಕ ಕಥೆಗಳ ಸಾಕ್ಷಿ. ಕಾಲ ಬದಲಾಗಬಹುದು, ಆದರೆ ಕಥೆಗಳು ಉಳಿಯುತ್ತವೆ. ಬಹುಮನಿ ಅಧಿಲ್ಶಾಹಿಗಳು ಇತಿಹಾಸದಲ್ಲಿ ಶಾಶ್ವತ. ಒಂದು ಸಾಮ್ರಾಜ್ಯ, ಒಂದು ಗುರುತು.